ನಮಸ್ಕಾರ ರೀ ಎಲ್ಲರಿಗೂ. ಹೊರಗಡೆ ಸೈಡ್ ಅಂಗಡಿಗಳಲ್ಲಿ ಸಿಗುವಂತಹ ಬ್ರೆಡ್ ಆಮ್ಲೆಟ್ನ ಕಡಿಮೆ ಸಮಯದೊಳಗೆ ಮನೆಯೊಳಗನ ಈಸಿಯಾಗಿ ಹೇಗೆ ಮಾಡ್ಕೋದು ಅನ್ನೋದನ್ನು ನೋಡೋಣ ಬರ್ರಿ. ನೋಡ್ರಿ, ಮೊದಲಿಗೆ ನಾನು ಇಲ್ಲಿ ಬ್ರೆಡ್ ತೊಗೊಂಡೇನಿ ರೀ. ಆಮೇಲೆ ಒಂದು 5 ಎಗ್ ತೊಗೊಂಡೇನಿ ರೀ. ಒಂದು ಬ್ರೆಡ್ ಆಮ್ಲೆಟಿಗೆ 1 ಎಗ್ ನಡೀತದೆ ರೀ. ಆಮೇಲೆ ಸಣ್ಣದಾಗಿ ಹೆಂಚಿರುವಂಥ ಈರುಳ್ಳಿ ರೀ, ಹಸಿಮೆಣಸಿನ್ಕಾಯಿ ರೀ, ಸ್ವಲ್ಪ ಕೊತ್ತಂಬರಿ ರೀ. ತವೆಯಲ್ಲಿ ಹಾಕಕ್ಕೆ ಎಣ್ಣೆ ತೊಗೊಂಡೇನಿ ರೀ. ಸ್ವಲ್ಪ ಯಾವ ಆಯಿಲ್ ಆದರೂ ನಡೀತೈತೆ ರೀ. ಇವಾಗ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಮೊದಲಿಗೆ ನಾನು 2 ಎಗ್ಗನ್ನು ಈ ಥರ ಒಡೆದು ಇಟ್ಕೊಂಡೇನಿ ನೋಡಿರಿ. ಎಗ್ ಒಳಗೆ ದ್ರವ ಇರ್ತೈತೆ ರೀ. ಪ್ರೋಟೀನ್ನಂತಹ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳು, ಆಮೇಲೆ ವಿಟಮಿನ್ಗಳಂಥ ಸೂಕ್ಷ್ಮ ಪೋಷಕಾಂಶಗಳು ಹಾಗೂ ಸಾಕಷ್ಟು ಫೈಬರ್ ಮತ್ತು ಆಹಾರ ಶಕ್ತಿ ಕೂಡ ಇರ್ತದೆ ರೀ. ನೋಡಿರಿ, ಇಲ್ಲಿ ನಾನು ಮೊದಲಿಗೆ 2 ಸ್ಪೂನ್ ಆಗೋಷ್ಟು ಈರುಳ್ಳಿ ತೊಗೊಂಡೇನಿ ರೀ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕತ್ತೇನೆ ರೀ. ಮೆಣಸಿನ್ಕಾಯಿ ಬೇಡ ಅನ್ನೋರು ಬಿಡ್ಬೋದು ರೀ. ಸ್ವಲ್ಪ ಕೊತ್ತಂಬರಿನ ಅದ್ರೊಳಗೆ ಆ್ಯಡ್ ಮಾಡ್ಕೊತೇನೆ ರೀ. ಇವಾಗ ಇದಕ್ಕೆ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಉಪ್ಪು ಹಾಕಿದ್ರೆ ಏನಾಕೈತಂದ್ರೆ ನಡುವ ಗಂಟಿನ ರೀತಿ ಅಲ್ಲಿಗೆ ಬರುತ್ತೆ. ಇದನ್ನು ನೀಟಾಗಿ ಕಲಿಸ್ಕೊರಿ. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಆಮೇಲೆ ಎಗ್ ಪೂರ್ತಿ 3 ಸರಿಯಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊರಿ. ಆಮೇಲೆ ನಾವು ತವೆ ಮೇಲೆ ಹಾಕಿದ ನಂತರ ಇದಕ್ಕೆ ಉಪ್ಪು ಹಾಕೊಂಡ್ರಿ. ಇದಿಷ್ಟು ರೆಡಿ ಆಯ್ತು ರೀ. ಇವಾಗ ಬ್ರೆಡ್ಡನ್ನು ಯಾವ ರೀತಿ ರೆಡಿ ಮಾಡೋದು ಅನ್ನೋದನ್ನು ಹೇಳ್ತೇನೆ ರೀ. ನೋಡಿರಿ, ನೀಟಾಗಿ ಕಲಿಸ್ಕೊರಿ ಇದನ್ನು. ಈ ರೀತಿ ಆದ ನಂತರ ಬ್ರೆಡ್ಡನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ನೋಡಿರಿ, ಇವಾಗ ತವೆ ಇಟ್ಟೇನಿ ರೀ. ತವೆ ಕಾದೈತೆ ರೀ. ಇದಕ್ಕೆ ಎಣ್ಣೆ ಹಾಕತ್ತೇನೆ ರೀ. ಬೇಕನ್ನೋರು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ರೀ. ಕೊಲೆಸ್ಟ್ರಾಲ್ ಇದ್ರದ್ದು ಬೆಣ್ಣೆ ಜಾಸ್ತಿ ಯೂಸ್ ಮಾಡಬೇಡ್ರಿ. ನಾನು ಇಲ್ಲಿ ಎಣ್ಣೆನ ಯೂಸ್ ಮಾಡತ್ತೀನಿ ನೋಡಿರಿ. ಯಾವುದೇ ಆಯಿಲ್ ಆದರೂ ನಡೀತಾರೆ. ಮೊದಲಿಗೆ ತವೆಗೆ ಎಣ್ಣೆ ಅಥವಾ ಬೆಣ್ಣೆಯನ್ನು ಹಾಕೊಂಡ್ರೆ ಬೆಣ್ಣೆ ಹಾಕಿರೋ ಬ್ರೆಡ್ಡ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಎಣ್ಣೆ ಹಾಕಿರೋ ಸ್ವಲ್ಪ ಸ್ಮೂತಾಗೆ ಬರ್ತಾವೆ ರೀ. ನಿಮ್ಗೆ ಬ್ರೆಡ್ ಕ್ರಿಸ್ಪಿಯಾಗಿ ಬೇಕಂದ್ರೆ ಬೆಣ್ಣೆಯನ್ನು ಯೂಸ್ ಮಾಡಿರಿ. ಡಾಲ್ಡಾನು ಯೂಸ್ ಮಾಡ್ತಾರೆ ರೀ. ಡಾಲ್ಡಾಕ್ಕೆ ಕೆಮ್ಮಿಸ್ತದೆ ರೀ. ಆರೋಗ್ಯಕ್ಕೂ ಅಷ್ಟಾಗಿ ಒಳ್ಳೇದಲ್ಲ ರೀ. ಅದಕ್ಕೆ ನಾನು ಎಣ್ಣೆಯನ್ನು ಯೂಸ್ ಮಾಡತ್ತೇನೆ ರೀ. ನೋಡಿರಿ, ಬ್ರೆಡ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇವನ್ನ ತವೆ ಮೇಲೆ ಇಡೋಣ ರೀ. ತವೆಯನ್ನು ಮೀಡಿಯಮ್ ಉರಿಯಲ್ಲಿ ಇಡ್ರಿ. ಜಾಸ್ತಿ ಉರಿಯಲ್ಲಿಟ್ಟರೆ ಬ್ರೆಡ್ ಹೊತ್ತುವಂಥ ಸಾಧ್ಯತೆಗಳು ಇರ್ತದೆ ರೀ. ಬ್ರೆಡ್ಡಿನೊಳಗೆ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗ್ಯಾವ ರೀ. ಬ್ರೆಡ್ ಲೋ ಕ್ಯಾಲರಿ ಅಂತ ಹೇಳ್ಬೋದು ರೀ. ಬ್ರೆಡ್ ತಿನ್ನೋದ್ರ ಜೀರ್ಣಕ್ರಿಯೆ ಸರಾಗವಾಗ್ತದೆ ರೀ. ಬ್ರೆಡ್ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರ್ತದೆ ರೀ. ಮತ್ತು ಕಡಿಮೆ ಪೋಷಕಾಂಶಗಳನ್ನು ಬ್ರೆಡ್ಡ ಹೊಂದಿರ್ತದೆ ರೀ. ಬ್ರೆಡ್ಗಿಂತ ರೊಟ್ಟಿ, ಚಪಾತಿ ಒಳ್ಳೇದ್ರಿ. ಬಟ್ ಈಗಿನ ಮಕ್ಕಳಿಗೆ ಈ ರೀತಿ ಹೊರಗಡೆ ಬೇಕಂತಾರಲ್ಲ ರೀ, ಮನೆಯೊಳಗೆ ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗ್ತದೆ ರೀ. ನೋಡಿರಿ, ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೇನಿ ರೀ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ತಿರುಗಿ ಹಾಕೋತೀನಿ ನೋಡಿರಿ. 2 ಸೈಡ ಬ್ರೌನ್ ಕಲರ್ ಬರೋ ರೀತಿ ಬ್ರೆಡ್ಡನ್ನು ತವೆ ಮೇಲೆ ಇಡ್ರಿ. ಜಾಸ್ತಿ ಹೊತ್ತಿಸ್ಬೇಡ್ರಿ. ಸಣ್ಣದಾಗಿಟ್ರೆ ಬ್ರೆಡ್ಡ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಮೀಡಿಯಮ್ ಒಳಗೆ ಇಟ್ಟಿನಿ ನೋಡಿರಿ. ಈ ರೀತಿ ಸ್ಮೂತಾಗಿ ಬರ್ತಾವೆ ರೀ. ಬ್ರೆಡ್ಡನ್ನು ಆಮ್ಲೆಟಿಗೆ ಸರಿಯಾಗಿ ಹೊಂದ್ಕೋತಾವೆ ರೀ. ಈ ರೀತಿ ಆದರೆ ಬ್ರೆಡ್ಡ ಉತ್ತಮ ಶಕ್ತಿಯ ಮೂಲವಾಗಿದೆ ರೀ. ಇದ್ರೊಳಗೆ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗ್ಯಾವ ರೀ. ನೋಡಿರಿ, ಇವಾಗ ಬ್ರೆಡ್ ಆದವು ರೀ. ಇವನ್ನ ಸರಿಯಾಗಿ 2 ಸೈಡ್ ಬ್ರೌನ್ ಕಲರ್ ಬರೋ ರೀತಿ ಹುರಿದು ತೆಗೆದಿಟ್ಕೊಂಡೆ ನೋಡಿರಿ. ಇವಾಗ ಕಾದಿರೋ ತವೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದು ಅಲ್ರಿ 2 ಎಗ್, ಆಮೇಲೆ ಸಣ್ಣದಾಗಿ ಹೆಂಚಿರೋ ಈರುಳ್ಳಿ ರೀ, ಹಸಿ ಮೆಣಸಿನ್ಕಾಯಿ ರೀ, ಕೊತ್ತಂಬರಿ ರೀ. ಈರುಳ್ಳಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಬೋದು ರೀ. ನಾನು ಸ್ವಲ್ಪ ಕಡಿಮೆನೇ ಹಾಕೀನಿ ರೀ. 2 ಸ್ಪೂನ್ ಆಗೋಷ್ಟೇ ಮಾತ್ರ ಹಾಕೀನಿ ರೀ. ಇವಾಗ ಇದನ್ನು ಸರಿಯಾಗಿ ತವೆ ಪೂರ್ತಿ ಸ್ಪ್ರೆಡ್ ಮಾಡ್ಕೊರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಧಾನವಾಗಿ ಹಾಕಿರಿ. ಒಂದೇ ಸೈಡ್ ಹಾಕಬೇಡ್ರಿ. ಎಲ್ಲ ಸೈಡು ಸ್ವಲ್ಪ ಹಾಕಿರಿ. ಉರಿಯನ್ನು ಮೀಡಿಯಮಲ್ಲಿ ಇಡ್ರಿ. ಬ್ರೆಡ್ ಆಮ್ಲೆಟ್ಗಿಂತ ಎಗ್ಗನ್ನು ಪ್ರತಿದಿನ ಕುದಿಸಿ ಮಕ್ಕಳಿಗೆ ಕೊಡ್ಬೇಕು ರೀ. ಇದರಿಂದ ಕ್ಯಾಲ್ಸಿಯಮ್ಮು ಜಾಸ್ತಿ ಆಗ್ತದೆ ರೀ. ಪ್ರತಿದಿನ ಎಗ್ ತಿನ್ನೋದ್ರ ಆರೋಗ್ಯಕ್ಕೂ ತುಂಬ ಒಳ್ಳೆಯದೈತೆ ರೀ. ಎಗ್ ಕುದಿಸಿ ತಿನ್ನೋದ್ರ ಏನೇನು ಉಪಯೋಗ ಅದ ಅನ್ನೋದನ್ನು ಇನ್ನೊಂದು ವಿಡಿಯೋದೊಳಗೆ ಹೇಳ್ತೇನೆ ರೀ. ನೋಡಿರಿ, ಇವಾಗ ಇದು ರೆಡಿ ಆಯ್ತು ರೀ. ಇದನ್ನು ನೀಟಾಗಿ 2 ಭಾಗವಾಗಿ ಕಟ್ ಮಾಡ್ಕೊತೀನಿ ರೀ. 1 ಎಗ್ 1 ಬ್ರೆಡ್ ಆಮ್ಲೆಟಿಗೆ ರೀ, ಇನ್ನೊಂದು ಎಗ್ ಇನ್ನೊಂದು ಆಮ್ಲೆಟಿಗೆ ಅನ್ನೋ ರೀತಿ ಕಟ್ ಮಾಡ್ತೀನಿ ನೋಡಿರಿ. 2 ಎಗ್ ಹಾಕ್ಯಾನಲ್ಲ ರೀ. ನೋಡಿರಿ, ಇವಾಗ ಇದು ಬೇಯ್ತ್ರಿ ಕೆಳಗಡೆ. ಇನ್ನು ಮೇಲ್ಭಾಗ ಸ್ವಲ್ಪ ಬೇಯ್ಬೇಕ್ರಿ. ಇದು ಆಮ್ಲೆಟದ ಮೇಲ್ಗಡೆ ಬ್ರೆಡ್ ಇಟ್ಟರೆ ಬಿಸಿ ಒಳಗೆ ಅದು ಹೊಂದ್ಕೋತಾವ್ರಿ.
ಇವಾಗ ಆಮ್ಲೆಟ ಬ್ರೆಡ್ಡ ಸರಿಯಾಗಿ ಫೋಲ್ಡ್ ಮಾಡಿ ಈ ರೀತಿ ಮಾಡಿಕೊಡ್ರಿ. ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು ರೀ. ಮಕ್ಕಳಿಗೆ ಇನ್ನೊಂದು ರೀತಿಯೂ ಮಾಡ್ಕೊಡ್ಬೋದು ರೀ. ಅವ್ರಿಗೆ ಇನ್ನೊಂದು ರೀತಿ ಮಾಡಿದ್ರೆ ಪಿಜ್ಜಾ ರೀತಿ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತದೆ ರೀ. ಇನ್ನೊಂದು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೇನೆ ನೋಡಿರಿ. ಬ್ರೆಡ್ಡನ್ನು ನೀಟಾಗಿ 2 ಸೈಡ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸಿದ್ದೇನೆ ನೋಡಿರಿ. ಇವಕ್ಕೆ ಬೆಣ್ಣೆ ಹಚ್ಚಿದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಆಮೇಲೆ ಎಣ್ಣೆ ಹಚ್ಚಿದ್ರೂ ಅಗದಿ ಸ್ಲೋ ಉರಿಯೊಳಗಿಟ್ರೆ ಇವು ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಪಿಜ್ಜಾ ಥರ ಮಾಡೋಕೆ ಚೆನ್ನಾಗಿರ್ತದೆ ರೀ. ಮೊದಲಿಗೆ ನಾನು ಒಂದು ಸೈಡ ಬ್ರೆಡ್ ಇಟ್ಟೇನೆ ರೀ. ಇನ್ನೊಂದು ಸೈಡ ಬ್ರೆಡ್ಡಿಗೆ ಆಮ್ಲೆಟ್ ಇಟ್ಟೇನೆ ನೋಡಿರಿ. ಇವಾಗ ಈ ಸೈಡ್ ಇರುವಂಥ ಬ್ರೆಡ್ಡಿಗೆ ಸ್ವಲ್ಪ ಟೊಮೊಟೊ ಸಾಸನ್ನು ಹಾಕೋತೇನೆ ರೀ. ಇವಾಗ ಬ್ರೆಡ್ಡಿಗೆ ಟೊಮೊಟೊ ಸಾಸನ್ನು ಹಚ್ಚೇನೆ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕೇನಿ ರೀ. ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕೇನಿ ರೀ. ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಹಾಕೇನಿ ರೀ. ಸಣ್ಣ ಮಕ್ಕಳಿಗೆ ಕೊಡೋದಾದ್ರೆ ಮೆಣಸಿನ್ಕಾಯಿ ಹಾಕಬೇಡ್ರಿ. ದೊಡ್ಡವ್ರಿಗೆ ಆದರೆ ಮೆಣಸಿನ್ಕಾಯಿ ಹಾಕ್ಬೋದು ರೀ. ಇವಾಗ ಬ್ರೆಡ್ ಆಮ್ಲೆಟ್ ಇರುವಂತಹ ಬ್ರೆಡ್ಡನ್ನು ಅದ್ರ ಮೇಲೆ ಹಾಕೇನಿ ನೋಡಿರಿ. ನೋಡಿರಿ, ಬ್ರೆಡ್ ಆಮ್ಲೆಟ್ ರೆಡಿ ಆಯ್ತು ರೀ. ಈ ಬ್ರೆಡ್ ಆಮ್ಲೆಟ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇನ್ನಷ್ಟು ವೀಡಿಯೋಗಳನ್ನ ನಾವು ಮಾಡಿ ಹಾಕೋದಕ್ಕೆ ನಮ್ಗೆ ಪ್ರೋತ್ಸಾಹವನ್ನು ನೀಡಿರಿ. ಧನ್ಯವಾದಗಳು ರೀ.